ಬಿಗ್ ಬಾಸ್ ನೋಡ್ತೀರಾ? ಯಾರಿಷ್ಟ? ಯಾಕೆ? ಚೆನ್ನಾಗಿ ಆಟ ಆಡ್ತಾ ಇಲ್ಲಲ್ವಾ ಅವಳು? ನಿಮ್ಗೆ ಇಷ್ಟನಾ? ನಿಮ್ಮ ಓಟು? ಡ್ರೋನ್ ಪ್ರತಾಪ್ ಇದಾರಲ್ವಾ, ಅವ್ರು ಹೆಂಗೆ ಆಟ? ಕ್ಲಾಸ್ ಎಲ್ಲ ಚೆನ್ನಾಗಿ ಆಡ್ತಾ ಇದ್ದಾರಾ? ಕಾರ್ತಿಕ್ ಗೊತ್ತಿಲ್ಲ. ಡ್ರೋನ್ ಪ್ರತಾಪ್ ಆಟ ಚೆನ್ನಾಗಿ ಆಡ್ತಾ ಇದ್ದಾರೆ. ಲಾಸ್ಟಲ್ಲಿ ಫಿನಾಲೆ ಬರೋದು ಯಾರು? ಡ್ರೋನ್ ಪ್ರತಾಪ್. ಸಂಗೀತ ಕಾರ್ತಿಕ್ ವಿನಯ್ ಅವ್ರು ಚೆನ್ನಾಗಿ ಆಟ ಆಡ್ತಾರೆ. ಧನುಷ ಇದಾರಲ್ಲ ಬಿಗ್ ಬಾಸ್ಗೆ ಬೆಂಕಿ, ಅವ್ರು ಹೆಂಗೆ ಆಡ್ತಾ ಇದ್ದಾರೆ? ನಿಮ್ಮ ಓಟ್ ಯಾರಿಗೆ? ಸುದೀಪ್ ಸರ್ ಭಾನುವಾರ ಶನಿವಾರ ಯಾವ ಥರ ನಡೆಸ್ಕೊಡ್ತಾರೆ? ಕಿಚ್ಚನ ಚಪ್ಪಾಳಿ ತುಕಾಲಿ ಸಂತೋಷಕ್ಕೆ ಬಂತಲ್ವಾ, ಯಾವ ಥರ ಅನಿಸಿದ? ಕಾಸು ಚೆನ್ನಾಗಿ ಆಟ ಆಡ್ತಾರೆ. ನಿಮ್ಮ ಹೆಸರು? ಬಿಗ್ ಬಾಸ್ ನೋಡ್ತೇನಮ್ಮ? ಎಸ್. ಯಾರಿಷ್ಟ? ನನ್ಗೆ ಸಂಗೀತ. ಯಾಕೆ? ಅವ್ರು ಬಿಹೇವ್ ಮಾಡೋ ರೀತಿ ಆ್ಯಂಡ್ ಈವನ್ ಐ ಲೈಕ್ ನಮ್ರತಾ ಆ್ಯಂಡ್ ವಿನಯ್ ಜಗಳನ ವಿನಯ್ ಅಲ್ಲ, ಕಾರ್ತಿಕ್ ಚೆನ್ನಾಗಿ ಆಡ್ತಾ ಇದ್ದಾರಾ? ತನಿಷಾ ಇಷ್ಟ. ಬಿಗ್ ಬಾಸ್ಗೆ ಬೆಂಕಿ. ಬಿಗ್ ಬಾಸ್ ಬೆಂಕಿ. ಡ್ರೋನ್ ಪ್ರತಾಪ್ ಇದಾರಲ್ವ, ಟಾಸಲ್ಲಿ ಚೆನ್ನಾಗಿ ಆಡ್ತಾ ಇದ್ದಾರಾ? ನನಗೇನು ಅಷ್ಟು ಇಷ್ಟ ಆಗಲ್ವಾ? ಇವರು ವಿನಯ್ ತುಂಬ ಜೋರಾಗಿ ಮಾತಾಡ್ತಾರೆ. ವಿನಯ್ಗೆ ಸಂಗೀತ ಜಗಳ ನಿಲ್ಲಲ್ವಾ ಬಿಗ್ ಬಾಸ್ ಮುಗಿಯೋಟ್ಗೆಲ್ಲ? ನಿಲ್ಲಲ್ಲ. ಅವ್ರಿಗೆ ಟಾಸ್ಕ್ ಕೊಟ್ಟ ತಕ್ಷಣ ಬರೋ ಜಗಳ ಅವ್ರಿಬ್ರಿಗೆ. ಯಾರಿಗೆ ಬರಲ್ಲ? ವಿನಯ್ಗೆ ಸಂಗೀತ. ವಿನಯ್. ಡ್ರೋನ್ ಪ್ರತಾಪ್ ಗ್ರ್ಯಾಂಡ್ ಫಿನಾಲೆ ಬರ್ತಾರ? ವಿನಯ್ ಬರ್ತಾರ? ವಿನಯ್ ಬರ್ತಾರ. ಮೈಕಲ್ ಇಲ್ಲ. ಥ್ಯಾಂಕ್ ಯು. ಸುದೀಪ್ ಸರ್ ಯಾವ ಥರ ನಡೆಸ್ಕೊಡ್ತಾರೆ? ಸುದೀಪ್ ಸರು ಶನಿವಾರ ಭಾನುವಾರ ಯಾವ ಥರ ನಡೆಸ್ಕೊಡ್ತಾರೆ? ಸುದೀಪ್ ಸರ್ ಶನಿವಾರ ಭಾನುವಾರ ಜಜ್ಮೆಂಟ್ ಯಾವ ಥರ ಇದೆ? ಚೆನ್ನಾಗಿರುತ್ತಾ? ಓಕೆ, ಥ್ಯಾಂಕ್ ಯು. ನಿಮ್ಮ ಹೆಸರು? ನವಿತಾ ಬಿಗ್ ಬಾಸ್ ನೋಡ್ತಿರ್ತದ? ಖಂಡಿತ. ಯಾರಿಷ್ಟ? ಪ್ರತಾಪ್. ಯಾಕೆ? ಅವ್ನು ಪಾಪ ಭಾಳ ಬಡಸ್ತಾನಂತ ಬಂದವನೇ, ಏನೋ ಒಂದು ತಪ್ಪು ಮಾಡಿದ್ದಾರೆ ಅಂದ್ಬಿಟ್ಟು ಅವ್ನು ತುಂಬ ಅನುಭವಿಸ್ತಾರೆ ಎಲ್ಲರೂ. ಹೊರಗಡೆ ಡ್ರೋನ್ ಮಾಡಿದ್ರೆ ಕಾಗಿ ಆಡ್ಸಿರ ಅಂತೇಳಿ ಎಷ್ಟು ಜನ ಜೀವನದಲ್ಲಿ ಯಾರು ತಪ್ಪು ಮಾಡಲ್ಲ ಹೇಳಿ, ತಪ್ಪು ಮಾಡ್ತಾರೆ. ಏನೋ ತಪ್ಪು ಮಾಡಿದೆ ಅಂದ್ಬಿಟ್ಟು ತುಂಬ ಇದು ಮಾಡ್ತಾರೆ. ಅವ್ನ ಒಳಗಡೆ ಎಲ್ಲ ಅವ್ನ ತುಂಬ ಹಿಂಸೆ ಕೊಡ್ತಾರೆ. ಅವ್ನು ಮಾಡಿ ಅವ್ನು ಆಡೋಕ್ಕೆ ಬಿಡಲ್ಲ. ಅದು ಕಂಡ್ಬಿಟ್ಟು ಬಡವನ ಮನೇಲೂ ಒಂದು ಇಷ್ಟಪಡ್ತೀವಿ. ಕಣ್ಣು ಹೋಗಿದ್ವಲ್ಲ, ಸೋಪಿನ ಪುರಿ ನೀರು ಹಾಕಿದ್ರಲ್ವಾ? ಪರವಾಗಿಲ್ಲ, ಒಳ್ಳೆ ಅವ್ರಿಗೆ ಅದು. ಅವ್ರಿಗೂ ಹೋಯ್ತಾನೆ ಜೊತೆಲಿ, ಅದು ಪರವಾಗಿಲ್ಲ. ಸಂಗೀತ ಪರವಾಗಿಲ್ಲ. ಬಟ್ ಪ್ರತಾಪ್ ನಿಜವಾಗ್ಲೂ ಒಂದು ಏನೋ ಒಂದು ಟಾಸ್ ಆಡ್ತಾ ಇಲ್ಲ, ಬರ್ ಕಣ್ಣೀರಿ ಸಿಂಪತಿ ಆಗಿದಾರಂತಾರೆ ಯಾರೋ ಡ್ರೋನ್ ಪ್ರತಾಪ್. ಹಂಗೇನಿಲ್ವಲ್ಲ, ಈಗ ಕಣ್ಣು ಹೋದ್ಮೇಲೆ ಸ್ವಲ್ಪ ಇದು ಮಾಡಿದ್ದಾರೆ. ಫಸ್ಟೆಲ್ಲ ಆಡ್ತಾ ಇಲ್ಲ. ಓಕೆ, ಅದ್ರೊಳಗೆ ಇವನು ಪರವಾಗಿಲ್ಲ. ವರ್ತೂರು ಸಂತೋಷ್ ಹಳ್ಳಿಕಾರು. ವರ್ತೂರು ಓಕೆ, ಚೆನ್ನಾಗಿ ಆಟ ಆಡ್ತಾ ಇದ್ರು. ಅವರು ಹಳ್ಳಿ, ನಮ್ಮ ಥರ ಹಳ್ಳಿ ಭಾಷೆಯಲ್ಲಿ ಚೆನ್ನಾಗಿ ಇದು ಮಾಡಿದ್ದಾರೆ. ತುಂಬ ಹಳ್ಳಿಯಲ್ಲಿ ಭಾಳ ಒಂಥರ. ವಿನಯ್ ಬಿಡಿ, ಅವರೆಲ್ಲ ಸ್ಟ್ಯಾಂಡರ್ಡ್ ಆಗಿದ್ದಾರೆ. ವಿನಯ್, ಅವನು ಇವನು ಕಾರ್ತಿಕ್ ಸ್ಟ್ಯಾಂಡರ್ಡ್ ಆಗಿದ್ದಾರೆ. ಅವರು ಬಂದರು ಹೇಳೋಕ್ಕಾಗಲ್ಲ. ಬಟ್ ಚೆನ್ನಾಗಿ ಆಟ ಆಡ್ತಾ ಇದ್ರು. ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ವಿನಯ್ ಇವರು ಸಂಗೀತ ವೆರಿ ಗುಡ್. ಸಂಗೀತ ವೆರಿ ಗುಡ್. ಫೈನಲಿಗೆ ಯಾರು ಬರ್ಬೋದು? ಫೈನಲ್ಗೆ ಕಾರ್ತಿಕ್, ವಿನಯ್ ಮತ್ತೆ ಸಂಗೀತ, ಡ್ರೋನ್ ಪ್ರತಾಪ್, ತುಕಾಲಿ ಸಂತೋಷ್. ತುಕಾಲಿ ಸಂತೋಷ್ ಕಾಮಿಡಿ ವರ್ಕ್ ಆಗುತ್ತಾ? ವರ್ಕ್ ಆಗುತ್ತೆ. ಏನಿಲ್ಲ, ಅವನೇ ಒಂದು ತಮಾಷೆ ಇದ್ದಾನೆ ಒಳಗೆ ಅಂತ. ಒಂದು 5-6 ಜನ ಬರ್ತಾರಲ್ಲ ಲಾಸ್ಟ್ಗೆ, ಬೇಜಾರು ಸಿಕ್ಕಿದ್ರೆ ಗೊತ್ತಿಲ್ಲ, ಬಟ್ ಬರ್ತಾರೆ ಲಾಸ್ಟ್ವರೆಗೂ ಒಂದು 5 ಜನ ಬರ್ಬೋದು. ಸುದೀಪ್ ಸರ್ ಯಾವ ಥರ ನಡೆಸ್ಕೊಡ್ತಾರೆ?
ಆ ಥರನ ಬಂದು ಅವ್ರನ್ನೆಲ್ಲ ತಿದ್ದಿ ವಾರಕ್ಕೊಂದ್ಸರಿ ಹೇಳ್ಬೇಕು ಅನ್ನೋ ತಪ್ಪು ಮಾಡಿರೋದೆಲ್ಲನೂ ಅದು ಹೇಳೋಕ್ಕೆ ಸಾಧ್ಯವಿಲ್ಲ. ನಮ್ಮ ಕನ್ನಡದಲ್ಲಿ ಅವ್ರು ಬಿಟ್ಟರೆ ಕಷ್ಟ ಇದೆ ರೀ. ಆ ಥರ ಎಲ್ಲ ಗೈಡ್ ಮಾಡೋದು ತುಂಬ ಕಷ್ಟ ಇದೆ. ತುಂಬ ಆ ವಿಷಯದಲ್ಲಿ ಮಾತ್ರ ಕನ್ನಡದಲ್ಲಿ ನಂಬರ್ 1 ಆ ಇದಕ್ಕೆ ಮಾತ್ರ ವೆರಿ ಗುಡ್. ಬಿಗ್ ಬಾಸ್ ಅಲ್ಲಿ ಇನ್ನು ಏನೇನು ಬೇಕಾಗಿತ್ತು? ಎಂಟರ್ಟೈನ್ ಬೇಕಾ, ಬರೀ ಜಗಳ ಏನಾದ್ರು ಬೇಕಾ? ಇಲ್ಲ, ಜಗಳ ಇದಲ್ಲೇ ಆಗೋದಿಲ್ಲ. ಆಗಿನ ಅಂದರೆ ಹಾಡು ಗೀಡು ಅವು ಎಲ್ಲ ಆಡಿ ಸಂಗೀತ ಅವೆಲ್ಲ ಆಡ್ತಾರೆ, ಡ್ಯಾನ್ಸು ಹಾಡೆಲ್ಲ ಈಗ ಕಮ್ಮಿ ಆಯ್ತು. ಅದು ಕಮ್ಮಿ ಆಗಿದೆ. ಹೌದು, ಈಗ ಕಮ್ಮಿ ಆಗಿದೆ. ಈಗ ಬರೀ ಜಗಳ ಜಾಸ್ತಿ. ಆಮೇಲೆ ಆ ಪ್ರತಾಪ್ ಅವರೆಲ್ಲ ಇದ್ದಾಗ, ಆಗ ಸುಖಿಯೋಗಿ ಮೇಡಮ್ವರೆಲ್ಲ ಇದ್ದಾಗ ತುಂಬ ಇದಾಗಿತ್ತು. ಇಲ್ಲಿ ಏನಾಗಿದೆ, ಸ್ವಲ್ಪ ಇಚ್ಛೆ ಡ್ಯಾನ್ಸ್ಗಳು ಹಾಡುಗಳು ಅವು ಇವು ಸ್ವಲ್ಪ ಅರ್ಥ ಕಮ್ಮಿನೇ ಇದ್ದಲ್ಲಿ. ಆದರೆ ಶನಿವಾರ ಕಾಯ್ತಾ ಇರ್ತೀವಿ ಸುದೀಪ್ ಅವ್ರು ಬರೋಲ್ಲ. ಆಗಲೇ ನಮಗೆಲ್ಲ ಸಿಕ್ಕೋದು. ಸುದೀಪ್ ಅವ್ರು ಬರ್ತಾರಲ್ಲ, ಸುದೀಪ್ ಅವ್ರು ಬಂದಾಗ ಭಾನುವಾರ ಶನಿವಾರ ಇದೆಯಲ್ಲ, ಅದನ್ನ ಅವರು ಒಳಗಡೆ ಇರೋದು ಕಲಿಯೋದಲ್ಲ, ನಾವು ಕಲ್ತ್ಕೋಬೇಕು. ನೋಡ್ತಿರೋದು ನಮಗೆ ಪಾಠ ಹೇಳೋದಿದೆಯಲ್ಲ, ಅದನ್ನ ಅವ್ರು ಕಲಿಯೋದೇನು ದೊಡ್ಡ ವಿಷಯ ಅಲ್ಲ. ನಾವು ನೋಡ್ತಾ ಇರ್ತೀವಲ್ಲ, ಅದು ಕಲಿಬೇಕು ಇದನ್ನು. ಯಾಕಂದ್ರೆ ಆ ತಾಳ್ಮೆ ಇದು, ಅವ್ರಿಗೆ ಬುದ್ಧಿ ಹೇಳೋ ರೀತಿ, ಅವರು ಎಷ್ಟು ಬಿಗ್ ಬಾಸ್ ನಡೆಸ್ಕೊಟ್ಟಿದ್ದಾರೆ. ತಪ್ಪು ಮಾಡಿಲ್ಲ ನಮ್ಮ ಸುದೀಪ್. ನಿಜವಾಗ್ಲೂ ನಮಗೆ ಹತ್ರ ಭಾಳ ತುಂಬ ಪ್ರಾಣಕರ್ಷಿ. ನಿಜವಾಗ್ಲೂ ನನಗಂತೂ ಸುದೀಪ್ ಅಂದರೆ ಒಂಥರ ಏನೋ ಒಂಥರ ಅಷ್ಟು ಬಿಗ್ ಬಾಸ್ ನೋಡಿದ್ದೀನಿ ನೋಡಿ. ಸುದೀಪ್ ಸರ್ ಅಂದ್ರೆ ಅಷ್ಟೊಂದು ಇಷ್ಟ ಅಂತಾರೆ ಅಂತ ಅಂಕಲ್ ಎಷ್ಟು ಇಷ್ಟಪಡ್ತಾರೆ ನೋಡಿ ಅವರಿಗೆ. ಅಂದ್ರೆ ಯಾಕೆ ಅಂತಂದ್ರೆ ಎಷ್ಟು ತಿಳುವಳಿಕೆ ಇದೆ ಗೊತ್ತೇನ್ರಿ. ತಪ್ಪು ಮಾಡೋಕ್ಕೆ ಹೋಗಲ್ಲ. ಮುಂದೆ ತಪ್ಪು ಮಾಡಿದ್ರೆ ಚಮಸಂಗ್ ಬುದ್ಧಿ ಹೇಳ್ತಾರೆ, ಇಲ್ಲಾಂದ್ರೆ ನೀನು ಮಾಡಿ ನಿನ್ನಿಷ್ಟ ಅಂದ್ಬಿಡ್ತಾರೆ. ಬಟ್ ಅವ್ರ ಬುದ್ಧಿ ಹೇಳೋದಿತ್ತಲ್ಲ, ಅದು ನಾವು ಹೊರಗಡೆ ಜನ ನೋಡ್ತೀವಲ್ಲ, ನಾವು ಕಲಿಯೋದು ಭಾಳ ಇದೆ. ಹೊರಗಡೆ ಕಲಿಯೋದು ಅಂತ ಹೋಗಿ ನಾವು ಹೊರಗಡೆ ಇರ್ತವಲ್ಲ, ಆ ಶನಿವಾರ ಭಾನುವಾರ ಫ್ಯಾಮಿಲಿ, ನಮ್ಮದು ಒಂದು ಫ್ಯಾಮಿಲಿ ಅಲ್ವೇನ್ರಿ. ಅವ್ರನ್ನ ಒಳಗಡೆ ಇದ್ದ ಒಂದು ಫ್ಯಾಮಿಲಿ, ನಮ್ಮದು ಒಂದು ಫ್ಯಾಮಿಲಿ. ಆ ಫ್ಯಾಮಿಲಿ ಜೊತೆಲಿ ನಾವು ಒಂದು ಫ್ಯಾಮಿಲಿ ಕಲಿಯೋದು ಭಾಳ ಇದೆ ಅನ್ನೋದು. ಆದರೆ ಸುದೀಪ್ ಮಾತ್ರ ನನಗೆ ಭಾಳ ಸಂತೋಷ. ನಿಜ ಇದ್ರ ಎರಡು ಮಾತೆಲ್ಲ ರೀ. ಸುದೀಪ್ ಅವ್ರು ಬರೋದು ಶನಿವಾರ ಭಾನುವಾರ ಎಷ್ಟೊತ್ತಾರು ಹೋಗಿ ನೋಡಲ್ಲ, ಅಷ್ಟು ಇದಿದೆ ನೋಡ್ತೀವಿ. ಭಾಳ ಸುದೀಪ್ ಸರ್ ಜಡ್ಜ್ಮೆಂಟ್ ಚೆನ್ನಾಗಿ ಕೊಡ್ತಾರೆ ಎಲ್ಲರಿಗೂ. ಜಡ್ಜ್ಮೆಂಟು ಅಷ್ಟೇ. ಅವರು ಒಳಗಡೆಲ್ಲೇ ಅವ್ರದ್ದು ಗುಣ ಇದೆ ಸರ್. ಅದು ಹೇಳ್ಕೊಂಡಲ್ಲ. ನಮ್ಮ ಹೇಳ್ಬೇಕಾದ್ರೆ ನಮ್ಮ ಪುನೀತ್ ಥರ ಹೇಳಿಕೆ, ಪುನೀತ್ ಅವ್ರ ಇದ್ರಲ್ಲ ಹಂಗೆ ಒಂಥರ 3-4 ಜನ ಇದ್ದಾರೆ ಕನ್ನಡದಲ್ಲಿ ಇರೋರು. ಪುನೀತ್ ಬಗ್ಗೆ ನಾವು ಹೋಲಿಸಿ ಮಾತಾಡೋಕ್ಕೆ ಸಾಧ್ಯವಿಲ್ಲ. ಅದು ಕರ್ನಾಟಕ ಗೋಪುರ ಇದ್ದಾಗೆ ಚಿತ್ರ. ಅದನ್ನು ಸುದೀಪ್ ಮಾತ್ರ ಅವರು ಅಷ್ಟೇ. ಈಗ ಅಂತಲ್ಲ, ನಾನು ತುಂಬ ವರ್ಷಗಳಿಂದ ನೋಡಿದ್ದೀನಿ ಸುದೀಪ್ ಅವ್ರನ್ನ. ಒಂದು ತೂಕ ಒಂಥರ ಭಾಳ ಇದು. ಅವ್ರ ಪಾಡಿಗೆ ಅವರು ಅದು ಇದ್ದಾರೆ ಹೋಗಿ ಅಲ್ಲಿ ಮಟ್ಟಕ್ಕೆ ಹೋಗಿದ್ದಾರೆ. ಈಗ ಅಂತಲ್ಲ, ತುಂಬ ವರ್ಷದಿಂದ ತುಂಬ ಇದರಿಂದ ನೋಡಿದ್ದೀನಿ. ತುಂಬ ಸ್ಟ್ಯಾಂಡರ್ಡ್ ಇರೋ ಬಿಡಿ. ಅದನ್ನ ಹೇಳ್ಕೊಳಕ್ಕೆ ನಮಗೆ ಅದೇ ಸಾಕು. ಅಲ್ಲ, ಸುದೀಪ್ ಸರ್ ಡೈರೆಕ್ಟಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಹೇಳಿ? ಏನು ಹೇಳಕ್ಕೆ ಇಷ್ಟಪಡ್ತೀವಿ, ಅವರು ನಮ್ಮ ಕನ್ನಡದಲ್ಲಿ ನಿಜವಾಗ್ಲೂ ಆ ಥರ ಇನ್ನೂ ಒಂದು 2 ಜನ ಹೀರೋಗಳು ಹುಡ್ಕೋಬೇಕು ಅನ್ನೋದು ಒಂದು ಆಸೆ ಪಡ್ತೀವಿ. ಅವ್ರ ಥರನ ನಮ್ಮ ಅಣ್ಣವ್ರ ಫ್ಯಾಮಿಲಿ ಬಿಡಿ, ಅವ್ರದ್ದು ಸಪ್ರೇಟ್ ಬಿಟ್ಬಿಡಿ. ಈಗ ನಮ್ಮ ಕನ್ನಡದಲ್ಲಿ ಅವ್ರು ನಿಜವಾಗ್ಲೂ ಪ್ರತಿಯೊಬ್ಬರು ತಪ್ಪು ಮಾಡ್ತಾರಲ್ಲ, ಇವ್ರು ತಪ್ಪು ಮಾಡಿದ್ದಾನೆ ಅಷ್ಟೊಂದು ನೋಡಲ್ಲ, ಮಾಡೋದು ಇಲ್ಲ. ಅವ್ರು ಬಿಡಿ ತುಂಬ ಬುದ್ಧಿವಂತರು. ಯಾಕೆಂದರೆ ಅವರು ಬುದ್ಧಿವಂತರು ಅಂದರೆ ಅಷ್ಟು ಬುದ್ಧಿವಂತರು. ಅದರಿಂದ ಅಂಥ ಹೀರೋಗಳು ಇನ್ನೊಂದು 2 ಜನ ಇರಬೇಕು ನಮ್ಮ ಕರ್ನಾಟಕದಲ್ಲಿ. ಗ್ರ್ಯಾಂಡ್ ಫಿನಾಲೆ ಯಾರು ಬರ್ಬೋದು ಸರ್? ಲಾಸ್ಟಲ್ಲಿ ನೋಡಬೇಕು 3 ಜನ. ಅದೇ ಇವರು ಕಾರ್ತಿಕ್, ಸುದೀಪ್ ಸರ್ ಕೈಯಲ್ಲಿ ಯಾರು ವಿನ್ನರ್ ಅಂತ ಇರ್ತಾರೆ ಹೇಳಿ? ಇಷ್ಟ ಹುಡುಗಿ ಸಂಗೀತ ಇಲ್ಲ ಅಂದರೆ ವಿನಯ್, ಕಾರ್ತಿಕ್, ಡ್ರೋನ್ ಪ್ರತಾಪ್, ಓಂ ಪ್ರಕಾಶ್ ಇರ್ತಾರೆ. ಅಂದರೆ ಅವನು ಪ್ರಕಾಶ್ ಸ್ವಲ್ಪ ಇದೆ ಹೋಪು, ನೋಡೋಣ ದೇವ್ರಿದ್ದಾನೆ ಅಷ್ಟೇ. ಅವನು ಒಂಥರ ತಪ್ಪು ಮಾಡಿದ್ದಾನೆ, ಮಾಡಿಲ್ಲ ಅಂತಲ್ಲ, ಚಿಂತ್ಕತಾನೆ. ಸ್ವಭಾವ ಇದೆ ಒಂಥರ. ಅವರು ಬಿಡ್ರಿ ಸುದೀಪ್ ಅವರು ಚಿಂತೆ ಆದರೂ ಅವ್ರ ಒಳಗಡೆ ಕಲ್ತು ಬರೋದು ಭಾಳ ಇದೆಯಲ್ಲ. ಲಾಸ್ಟಲ್ಲಿ 50 ಲಕ್ಷಕ್ಕೆ ಇರ್ತಾನೆ ಅಂತ ಹೇಳ್ತಲ್ಲ, ಒಳಗಡೆ ಕಲಿಯೋದಿದೆಯಲ್ಲ. ಆ ಸುದೀಪ್ ಅವ್ರ ಜೊತೆ ಪಾಠ ಹೇಳಿಸ್ಕೊಳ್ಳೋದಿದೆಯಲ್ಲ, ಅದನ್ನ ಎಲ್ಲರಿಗೂ ಬರಲ್ಲ. ಎಲ್ಲರಿಗೆ ಭಾಗ್ಯ ಸಿಗಲ್ಲ. ನಮ್ಗೆ ಅಂತೂ ವಯಸ್ಸಾಗಿದೆ, ನಮ್ಗೆ ಆ ಥರ ಹೇಗೆ ಬಂದ್ಬಿಟ್ರೆ ನಿಜವಾಗ್ಲೂ ಸ್ವರ್ಗಕ್ಕೆ ಹೋಗ್ಬಿಡ್ತೀವಿ ಸತ್ರೆ. ನೋಡಿ ನಿಜವಾಗ್ಲೂ ಸುದೀಪ್ ಅವ್ರಿಗೆಲ್ಲಿ ಹೇಳಿಸಿರೋದಿದೆಯಲ್ಲ, ಸತ್ರ ಜಾಸ್ತಿ ಸ್ವರ್ಗಕ್ಕೆ ಹೋಗ್ತಿಲ್ಲ. ನಿಜವಾಗ್ಲೂ ಸಂತೋಷ. ಓಕೆ, ಥ್ಯಾಂಕ್ ಯು ಮೇಡಮ್. ನಿಮ್ಮ ಹೆಸರು ಸರ್? ಶಾಂತರಾಜ್. ಸುದೀಪ್ ಸರ್ ಬಿಗ್ ಫ್ಯಾನ್ ನೋಡ್ರಿ. ಇಷ್ಟು ವಯಸ್ಸಾದ್ರೂ ಸುದೀಪ್ ಸರ್ಗೆ ಅಪ್ಪಟ ಅಭಿಮಾನಿಗಳು. 68 ವರ್ಷ ಇದ್ರು ಸುದೀಪ್ ಸರ್ ಫ್ಯಾನ್ಸ್ ಹೆಂಗಿದ್ದಾರೆ ನೋಡಿ. ಈ ಥರ ಫ್ಯಾನ್ಸ್ ಇದ್ರೆ ಇನ್ನು ಹುಡುಗರು ಹುಡುಗಿಯರು ಹೆಂಗಿರ್ತಾರೆ ಅಲ್ವಾ ಸರ್? ಥ್ಯಾಂಕ್ಸ್ ಸರ್, ಚೆನ್ನಾಗಿ ಮಾತಾಡಿದ್ರಿ. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಯಾರು ಇಷ್ಟ? ಹುಚ್ಚ ವೆಂಕಟಿಲ್ಲ ಅಲ್ವಾ ಈ ಸಲ? ಸಂಗೀತನಾ? ಯಾಕೆ?
ಕಾರ್ತಿಕ್ 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 ಡ್ರೋನ್ ಪ್ರತಾಪ್ ಡ್ರೋನ್ ಪ್ರತಾಪ್ ಚೆನ್ನಾಗಿ ಆಟ ಆಡ್ತಾ ಇದ್ದಾರಾ? ವಿನಯ್ ವಿನಯ್ ಓಕೆ ಓಕೆ. ಸಂಗೀತ ಓ ತನಿಷಾ ಇದ್ದಾರೆ ಬಿಗ್ ಬಾಸ್ಗೆ ಬೆಂಕಿ ಅವ್ರು ಚೆನ್ನಾಗಿ ಆಟ ಆಡ್ತಾ ಇದ್ದಾರಾ? ಅವ್ರು ಚೆನ್ನಾಗಿ ಆಟ ಆಡ್ತಾ ಇದ್ದಾರಾ? ಸುದೀಪ್ ಸರ್ ಯಾವ ಥರ ನಡೆಸ್ಕೊಡ್ತಾರೆ? ತುಂಬ ಚೆನ್ನಾಗಿ ಪ್ಲೀಸ್ ಎಲ್ಲೋ ಹಾಕ್ಬಿಡಿ ಇದನ್ನ. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಕನ್ನಡ ಬಿಗ್ ಬಾಸ್ ನೋಡ್ತೀರಾ ನಮ್ಮ? ಯಾರಿಷ್ಟ? ವಿನಯ್ ಇಷ್ಟ. ಯಾಕೆ? ಅವ್ರು ಕರೆಕ್ಟಾಗಿ ಆಡ್ತಾ ಇದ್ದಾರೆ. ಚೆನ್ನಾಗಿ ಟಾಸ್ ಬಂದಾಗ ಬರೋ ಜಗಳನಲ್ವಾ? ಜಗಳ ಅವ್ರು ಎಲ್ಲಿ ತೋರಿಸ್ತಾರಲ್ಲ, ಅವ್ರು ಇರೋದೇ ಹಂಗೆ ಕ್ಯಾರೆಕ್ಟರ್ ಹಂಗೆ ತೋರಿಸ್ತಾ ಇದ್ದಾರೆ. ವಿನಯನೇ ಗೆಲ್ಬೋದು ಅಂತೀರಾ? ಅವರೇ ಗೆಲ್ಲೋದು. ವಿನಯ್ ಸಂಗೀತ ಜಗಳ ಟಾಸ್ಕ್ ಕೊಟ್ಟ ತಕ್ಷಣ ಅವ್ರಿಬ್ಬರಿಗೆ ಜಗಳ ಬೀಳುತ್ತೆ, ಯಾರಿಗೂ ಬೀಳಲ್ಲ ಮನೇಲಿ. ಬಿಗ್ ಬಾಸ್ ಮನೇಲಿ ಸಂಗೀತ ಈಗೋ ಜಾಸ್ತಿ. ಸಂಗೀತ ಹತ್ರ ಯಾರು ಅವ್ರಿಗೆ ಆಟ ಆಡೋಕ್ಕೆ ಆಗಲ್ಲ. ಸಂಗೀತನ ಜಗಳ ಬರುತ್ತಾ ವಿನಯನಿಂದ ಜಗಳ ಬರುತ್ತಾ? ಜಗಳ ಎಲ್ಲ ಕಡೆಯಿಂದನೂ ಬರುತ್ತೆ, ಬಟ್ ಮೂಲ ಕಾರಣ ಸಂಗೀತನೇ. ಬಿಗ್ ಬಾಸ್ ಮುಗಿದ ತಕ್ಷಣ ಜಗಳ ನಿಲ್ಲಿಸ್ತಾರ ನಿಲ್ಲಲ್ವಾ? ಜಗಳ ನಿಲ್ಲುತ್ತಾ ನಿಲ್ವಾ? ನಿಂತೋಗುತ್ತಾ? ಯಾಕಂದ್ರೆ ಅವ್ರು ಹೊರಗಡೆ ಅವ್ರು ಹೊರಗಡೆ ಫ್ರೆಂಡ್ಸ್ ಆಗಿದ್ರ, ಬಿಗ್ ಬಾಸ್ ಮನೆಯಲ್ಲೇ ದುಶ್ಮನ್ ಆಗಿದ್ದಾರೆ. ಮಾಡ್ತಾ ಇದ್ದಾರೆ ಅಷ್ಟೇ. ಅವ್ರು ಇಟ್ಕೊಂಡು ಆ ಸೀರಿಯಲ್ ಏನು ಹೆಸರು ಹೆಸರು ಅನ್ನೋವಂತೂ ಗೊತ್ತಿಲ್ಲ, ಅವ್ರು ಇಟ್ಕೊಂಡು ಇಟ್ಕೊಂಡು. ಹೌದಾ? ಬಿಗ್ ಬಾಸ್ ಅಲ್ಲಿ ರಿಯಲ್ ಆಗಿ ಕಾಣಿಸ್ತಾ ಇದೆ. ಡ್ರೋನ್ ಪ್ರತಾಪ್ ಇದಾರಲ್ಲ ಮೇಡಮ್, ಅವ್ರು ಹೆಂಗೆ? ಡ್ರೋನ್ ಪ್ರತಾಪ್ ಹಾನೆಸ್ಟ್ ಇಲ್ಲ, ಹಾನೆಸ್ಟಿ ಇಲ್ಲ. ಅವ್ರು ಈ ಕಡೆಯಿಂದ ಆ ಕಡೆ, ಆ ಕಡೆ ಈ ಕಡೆ, ಆ ಥರ ಒಂದು ಮನುಷ್ಯ, ಪ್ರಾಮಾಣಿಕತೆ ಇಲ್ಲ. ಕಾರ್ತಿಕ್ ಅವನು ಓಕೆ, ಅವ್ರು ಒಳ್ಳೆ ಚೆನ್ನಾಗಿ ಬರ್ತಿದ್ದಾರೆ. ತುಕಾಲಿ ಸಂತೋಷ್ ಹೆಂಗೆ ಹೇಳಿ? ಕಾಲಿನೂ ಅಷ್ಟೇ, ಸ್ವಲ್ಪ ಆ ಕಡೆ ಈ ಕಡೆ ಕಾಮಿಡಿ ವರ್ಕ್ ಆಗುತ್ತಂತ್ರ? ವರ್ಕ್ ಆಗುತ್ತೆ, ಬಟ್ ಆ ಕಡೆ ಈ ಕಡೆ ಮಾತಾಡೋದು ಸ್ವಲ್ಪ ಕೋಪ ಜಾಸ್ತಿ, ಆ ಥರ. ತನಿಷಾ ಇದ್ದಾರೆ ಬಿಗ್ ಬಾಸ್ಗೆ ಬೆಂಕಿ. ತಾನಿಷಾ ಬೆಂಕಿ ಯಾವ ಥರ ಆಡ್ತಾರೆ ಅವರು? ಅವ್ರು ಚೆನ್ನಾಗಿ ಆಡ್ತಾ ಇದ್ದಾರೆ. ಮೈಕಲ್ ಚೆನ್ನಾಗಿ ಆಡ್ತಾ ಇದ್ದಾರೆ. ಕನ್ನಡ ಅಭಿಮಾನಿ, ಕನ್ನಡ ಎಲ್ಲಿಂದ ಬಂದು ಅಭಿಮಾನಿಗಳು ಎಲ್ಲಿಂದ ಬಂದು ಕನ್ನಡ ಕಲಿತಾ ಇದ್ದಾರೆ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ. ಚೆನ್ನಾಗಿ ಅವರು ಸ್ಪಷ್ಟವಾಗಿ ಸರಳವಾಗಿ ನಾನ್ ಸ್ಟಾಪ್ ಮಾತಾಡ್ತಾರೆ ಕನ್ನಡ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಯಾವ್ದು ಮಾತಾಡ್ಬೇಕು ಇಂಗ್ಲೀಷಲ್ಲಿ ಮಾತಾಡ್ಬೇಕು, ಕನ್ನಡದಲ್ಲಿ ಮಾತಾಡ್ತಾರೆ ಅವರು. ಸ್ವಲ್ಪ ತಗುಲಾದ್ರೂ ಪರವಾಗಿಲ್ಲ. ಅವಕಾಶವಾದಿ ವರ್ಡ್ ಚೆನ್ನಾಗಿರುತ್ತೆ. ಯಾರು ಬರ್ಬೋದು ಲಾಸ್ಟಲ್ಲಿ ಹೇಳಿ? ನಿಮ್ಮ ಓಟ್ ಯಾರಿಗೆ ಲಾಸ್ಟ್? ವಿನಯ್ ವಿನಯ್ ವಿನಯ್. ಸುದೀಪ್ ಸರ್ ಭಾನುವಾರ ಶನಿವಾರ ಯಾವ ಥರ ನಡೆಸ್ಕೊಡ್ತಾರೆ? ಸೂಪರ್ ಸೂಪರ್. ನಾವು ಕಾಯೋದೇ ಅವ್ರಿಗೋಸ್ಕರ, ಸ್ಯಾಟರ್ಡೆ ಸಂಡೇ ಅವ್ರ ಎಪಿಸೋಡ್ಗೆ ನಾವು ತುಂಬ ಕಾಯ್ತೀವಿ. ಜಡ್ಜ್ಮೆಂಟ್ ಚೆನ್ನಾಗಿರ್ತಾವೆ ಅವ್ರು ಹೇಳೋದೆಲ್ಲ. ಅವ್ರ ಥರ ಯಾರೂ ಇಲ್ಲ ಬಿಗ್ ಬಾಸ್. ಎಲ್ಲ ಲ್ಯಾಂಗ್ವೇಜಲ್ಲಿ ಕಂಪೇರ್ ಮಾಡಿದ್ರೆ ಸುದೀಪ್ ನಂಬರ್ 1. ಬಿಗ್ ಬಾಸ್ ಮನೆಯಲ್ಲಿ ಗೇಮ್ ಅಂತ ಇರ್ಬೇಕಾ, ಎಂಟರ್ಟೈನ್ ಇರ್ಬೇಕಾ, ಟಾಸ್ ಅಂತ ಇರ್ಬೇಕಾ, ಬರೀ ಜಗಳನೂ ಇರ್ಬೇಕಾ? ನಿಮ್ಗೆ ಯಾವ ಥರ? ಬಿಗ್ ಬಾಸ್ ಒಬ್ಬೊಬ್ರು ಇಷ್ಟಪಡಲ್ಲ, ಜಗಳನೇ ಆಗ್ತಾರೆ, ಜಗಳ ಮಾಡ್ತಾರೆ ಅಂತ ಹೇಳ್ತಾರೆ. ಇದ್ರೇ ಮಜಾ. ಜಗಳ ಇರಬೇಕು, ಕಾಮಿಡಿ ಇರಬೇಕು, ಟಾಸ್ಕ್ ಇರಬೇಕು, ಇನ್ವಾಲ್ವ್ಮೆಂಟ್ ಇರಬೇಕು, ಎಂಟರ್ಟೈನ್ಮೆಂಟ್ ಇರಬೇಕು, ಎಲ್ಲ ಇದ್ರೇ ಬಿಗ್ ಬಾಸ್. ಅದರ್ವೈಸ್ ಬಿಗ್ ಬಾಸ್ ಝೀರೋ. ನಿಮ್ಮ ಹೆಸರು? ಲಲಿತಾ ಜಗನ್ನಾಥನ್. ಸೂಪರ್. ನಿಮ್ಮ ಹೆಸರಮ್ಮ? ಅಂತಿಲ್ಲ. ಚೆನ್ನಾಗಿ ಮಾತಾಡೋದು. ಥ್ಯಾಂಕ್ ಯು, ಬಾಯ್. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಯಾರಿಷ್ಟ? ಯಾಕೆ? ಯಾಕಂದ್ರೆ ಚೆನ್ನಾಗಿ ಆಡ್ತಾರೆ, ಏನಿದ್ರು ಡೈರೆಕ್ಟಾಗಿ ಹೇಳ್ತಾರೆ ಅವರು. ಅಲ್ಲ, ಯಾವಾಗ ನೋಡಿದ ಜಗಳ ಸಂಗೀತಕ್ಕೆ ವಿನಯ್ಗೆ ಟಾಸ್ಕ್ ಕೊಟ್ಟ ತಕ್ಷಣ ಬರೀ ಜಗಳನೇ. ಯಾವುದು ಒಂದು ವಾರದಾಗನೇ ಸೈಲೆಂಟ್ ಅಂತ ಆಡಿಲ್ಲ, ಬರೀ ಜಗಳ. ಒಂದೂವರೆ ತಿಂಗಳಾದ್ರೂ ಜಗಳನೇ ಜಗಳ, ಮುಗ್ದೇ ಇಲ್ಲ ಜಗಳ. ಜಗಳ ನಿಲ್ಲುತ್ತಂದ್ರೆ ನಿಲ್ಲಲ್ಲ ಅಂತೀರ? ಸಂಗೀತ ಹೊರಗಡೆ ಹೋಗೋಕಂತ ಸಂಗೀತ ಇಲ್ಲ, ವಿನಯನ ಹೊರಗಡೆ ಹೋಗೋವರೆಗೂ ಒಂದು ಜಗಳ ನಿಲ್ಲಲ್ಲ ಅಂತೀರಾ? ಡ್ರೋನ್ ಪ್ರತಾಪ್ ಇದಾರಲ್ವಾ, ಅವ್ರು ಹೆಂಗೆ ಆಡ್ತಾ ಇದ್ದಾರೆ? ಅವ್ರು ಚೆನ್ನಾಗಿ ಆಡ್ತಾ ಇಲ್ಲ. ಅವ್ರು ಯಾವ ಕಡೆ ಹೋದ್ರೂ ಸಂಗೀತಕ್ಕೆ ಸಪೋರ್ಟ್ ಮಾಡ್ತಾರೆ. ಅದರಿಂದ ನಮ್ಗೆ ಅವ್ರಂದ್ರೆ ಇಷ್ಟ. ಹೌದಾ? ಡ್ರೋನ್ ಪ್ರತಾಪ್ ಇಷ್ಟ ಇಲ್ಲ. ಮತ್ತು ಎಲ್ಲ ಓಟ್ ಜಾಸ್ತಿ ಓಟ್ ಅವರಿಗೆ ಗ್ರಾಂಡ್ ಫಿನಾಲೆ ಬರಬಹುದು, ಅವರೇ ಗೆಲ್ಬೋದು ಅಂತ ಹೇಳ್ತಾ ಇದ್ದಾರೆ. ಗೆಲ್ಬೋದು, ಅದೇ ಬೆಸ್ಟಾಗಿ ಕೊಡ್ತಾ ಇರೋದು ತನಿಷಾ, ಕಾರ್ತಿಕ್. ಬಿಗ್ ಬಾಸ್ಗೆ ಬೆಂಕಿ ಅವ್ರು ಚೆನ್ನಾಗಿ ಆಟ ಆಡ್ತಾ ಕಾರ್ತಿಕ್ ಚೆನ್ನಾಗಿ ಆಡ್ತಾರೆ. ಸುದೀಪ್ ಸರ್ ಯಾವ ಥರ ನಡೆಸ್ಕೊಡ್ತಾರಮ್ಮ? ಕರೆಕ್ಟಾಗಿ ಜಡ್ಜ್ಮೆಂಟ್ ಇರ್ತಾ? ನಿಮ್ಮ ಹೆಸರು? ರಮ್ಯಾ. ಲಾಸ್ಟ್ ಫೈನಲಾಗಿ ಯಾರು ಬರ್ಬೋದು? ವಿನಯ್ ಬರ್ಬೋದು. ವಿನಯ್.